ನಮಸ್ತೆ. ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ. ಇವತ್ತು ಸುಪ್ತ ವೀರಾಸನ ವಿತ್ ಸಪೋರ್ಟಲ್ಲಿ ವಿತೌಟ್ ಸಪೋರ್ಟಲ್ಲಿ ಎಲ್ಲರೂ ಮಾಡ್ತಾರೆ. ವಿತೌಟ್ ಸಪೋರ್ಟಲ್ಲಿ ಸಣ್ಣ ಇರೋರು ಮಾಡ್ಬೋದು, ದಪ್ಪ ಇರೋರು ದಿಂಬುಗಳೆಲ್ಲ ಹಾಕ್ಕೊಂಡು ಮಾಡ್ತಾರೆ ಇಲ್ಲಿ ಕ್ಲಾಸಲ್ಲಿ. ಈ ಹಲಾಸನ ಬೆಂಚ್ ಇದೆಯಲ್ಲ, ಈ ಬೆಂಚಲ್ಲಿ ಸುಪ್ತ ವೀರಾಸನ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಇವಾಗ ನೋಡೋಣ. ಕೂತ್ಕೊಳ್ಳಿ, ವೀರಾಸನದಲ್ಲಿ ಕೂತ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕೂತ್ಕೊಂಡಿರೋದು. ಇವಾಗ ಈ ಬೆಂಚನ್ನು ಉಪಯೋಗಿಸಿ ಹೇಗೆ ಈಸಿಯಾಗಿ ಮಾಡೋದು ಅಂತ ಈಗ ನೋಡ್ತಾ ಇರೋದು. ಮಾಡಿ ಮಲಕ್ಕೊಳ್ಳಿ, ನಿಧಾನ ಹಿಂದಕ್ಕೆ ಹೋಗಿ. ಈ ಥರ ಮಾಡೋದ್ರಿಂದ ಒಂಚೂರು ಸ್ಟ್ರೈನ್ ಆಗೋಲ್ಲ ಅವ್ರಿಗೆ. ಸ್ಟ್ರೆಚಿಂಗ್ ತಲೆ ಎತ್ತಿ ಬೇಕಾದ್ರೆ ಇದು ಈ ಥರ ಸಪೋರ್ಟ್ ಬೇಕಾದ್ರೆ ಇಟ್ಕೋಬೋದು, ಕುತ್ತಿಗೆ ಕೆಳಗಡೆ ಸಣ್ಣ ದಿಂಬು ಇಟ್ಕೋಬೋದು. ಹೀಗೆ ಈ ಥರ ಸ್ಟ್ರೆಚ್ ಮಾಡೋದ್ರಿಂದ ಮಂಡಿಗಳು ನೋಡಿ ಓವರ್ ಸ್ಟ್ರೆಚ್ ಆಗೋಲ್ಲ. ವಿತ್ ಸಪೋರ್ಟ್ ಮಾಡೋದ್ರಿಂದ ಬೆಂಚ್ ಈ ಥರ ಇದಾಗಿರೋದ್ರಿಂದ ಆರ್ಚ್ ಟೈಪ್ ಇರೋದ್ರಿಂದ ಈಸಿಯಾಗಿ ಮಾಡ್ತಿದ್ದಾರೆ. ನೋಡಿ, ಇವರು ದಿಂಬ್ ಮೇಲೆ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಇವ್ರಿಗೆ, ದಪ್ಪ ಇರೋದ್ರಿಂದ. ಇದರಲ್ಲಿ ಈಸಿಯಾಗಿ ಮಲಗಿದ್ದಾರೆ ನೋಡಿ, ಯಾವುದೇ ಥರ ಕಷ್ಟ ಇಲ್ಲ ಅಲ್ವಾ. ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಇದ್ದಾಗ ಈ ಭಾಗದಿಂದ ಎಲ್ಲ ಸುಪ್ತ ವೀರಾಸನ ಅಂದರೆ ನಮ್ಮದು ಇಡೀ ಶರೀರಕ್ಕೆ ವ್ಯಾಯಾಮ. ಕಾಲು ಬೆರಳಿನಿಂದ ಕೈ ಬೆರಳು ತುದಿ ತನಕನೂ ವ್ಯಾಯಾಮ ಆಗುತ್ತೆ ಸುಪ್ತ ವೀರಾಸನ. ಇದರಲ್ಲಿ ಪೀರಿಯಡ್ಸ್ ಇರೋರು ಮಾಡ್ಬೋದು. ಅದು ಬೇರೆ ಬೇರೆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಅಂತ. ಇದನ್ನು ಯಾವ್ಯಾವ ಥರ ಉಪಯೋಗಿಸ್ಕೋಬೋದು ಸುಪ್ತ ವೀರಾಸನ, ಯಾವ್ಯಾವ ಕಾಯಿಲೆಗೆ, ಯಾವ್ಯಾವ ಥರ ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಅಂಥೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಮುಂಚೆನೂ ಹೇಳಿದ್ದೀನಿ ಇದನ್ನು. ಇವಾಗ ಸುಪ್ತ ವೀರಾಸನ ಈಸಿಯಾಗಿ ಮಾಡ್ತಿರೋದು. ಇವ್ರಿಗೆ ಕಷ್ಟ ಆಯ್ತಂದರೆ ಕೈ ಬೇಕಾದ್ರೆ ನೋಡಿ ಈ ಥರ ಸೈಡಲ್ಲಿ ಬೇಕಾದ್ರೂ ಬಿಡ್ಬೋದು. ಈ ಥರ ಸೈಡಲ್ಲಿ ಬೇಕಾದ್ರೂ ಇಟ್ಬಿಟ್ಟು ರಿಲ್ಯಾಕ್ಸ್, ಚಿನ್ನ ಸ್ವಲ್ಪ ಒಳಗೆ ಬರಲಿ ಹಾಗೆ. ಇದು ಈಸಿಯಾಗಿರೋದ್ರಿಂದ ಎಷ್ಟು ಹೊತ್ತು ಬೇಕಾದರೂ ಇರ್ಬೋದು. ಬೇಕಾದ್ರೆ ನಿದ್ದೆ ಮಾಡೋ ಥರ ಅನಿಸುತ್ತೆ ಸುಪ್ತ ವೀರಾಸನ ಮಾಡ್ತಾಯಿದ್ರೆ. ನಿಧಾನ ಮೇಲಕ್ಕೆ ಬನ್ನಿ. ಆ್ಯಂಕಲ್ಗೆ, ಥೈಸ್ಗೆ ಮತ್ತು ಹೀಲ್ಸ್ ಪೇನ್ ಇದ್ದರೆ ಎಲ್ಲ ಕಡಿಮೆ ಆಗುತ್ತೆ. ಮಂಡಿ ನೋವು ಇದ್ದರೂ ಎಲ್ಲದಕ್ಕೂ ಈಸಿನೇ, ಇದು ಕಷ್ಟಪಡೋವಂಥದ್ದು ಏನಿಲ್ಲ. ಇದೆಲ್ಲರೂ ಮಾಡ್ಕೊಳ್ಳಿ. ಈ ಆಸನಗಳು ತುಂಬ ಈಸಿ ಇದೆ. ಈ ಥರ ಏನಾದ್ರು ಸಪೋರ್ಟ್ ಇದ್ದರೆ ಮನೆಯಲ್ಲಿ ಉಪಯೋಗಿಸ್ಕೊಳ್ಳಿ. ಇದೆಲ್ಲರೂ ಉಪಯೋಗ ಪಡ್ಕೊಳ್ಳಿ. ನಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಶೇರ್ ಮಾಡಿ, ಬೇರೆಯವ್ರಿಗೆ, ನಿಮಗೆ ರಿಲೇಷನ್ಸ್ಗೆ, ಅಕ್ಕಪಕ್ಕ ಇರೋರಿಗೆ, ಫ್ರೆಂಡ್ಸ್ಗಳಿಗೆಲ್ಲನ ಉಪಯೋಗ ಪಡ್ಕೊಳ್ಳಿ. ಎಲ್ಲರೂ ಆರೋಗ್ಯವಾಗಿರಬೇಕು ಅನ್ನೋದೇ ನನ್ನ ಉದ್ದೇಶ. ನಮಸ್ತೆ.